ನಮಸ್ತೆ ಸ್ನೇಹಿತರೆ. ಇಂದು ನಾವು ದೇವಕಿ ನಂದನನ ಬಗ್ಗೆ ತಿಳಿದುಕೊಳ್ಳೋಣ. ತಾಜ್ ಮಹಲ್ನಿಂದ ಕೂಗಳತೆಯ ದೂರದಲ್ಲಿಯೇ ಗೋಬರ್ ಚೌಕಿ ಎಂಬ ಸ್ಥಳವಿದೆ. ಈ ಪ್ರದೇಶವೇ ಚಪ್ಪಲಿ ಹೊಲೆಯುವ ಕಸುಬಿನ ಜಾಟ್ ಸಮುದಾಯದ ವಾಸಸ್ಥಳ. ಈ ಪ್ರದೇಶದಲ್ಲಿ ಒಂದು ಕಿಷ್ಕಿಂದೆಯಂತ 10 ಅಡಿ ಉದ್ದ 10 ಅಡಿ ಅಗಲ ವಿಸ್ತಾರದ ಮನೆಯಲ್ಲಿ ದೇವಕಿನಾಥನ ಕುಟುಂಬವಿತ್ತು. ದಿನವೂ ಚಪ್ಪಲಿ ಶೂಗಳನ್ನು ಹೊಲೆದು ಅವುಗಳನ್ನು ಮಾರಿ 4 ಕಾಸು ಸಂಪಾದಿಸಿ 5 ಜನರಿದ್ದ ಕುಟುಂಬವನ್ನು ಸಲಹುವುದು ತಂದೆಯವರ ಕೆಲಸವಾಗಿತ್ತು. ಆ ಏರಿಯಾದಲ್ಲಿ ವಾಸವಿದ್ದ ಎಲ್ಲಾ ಜನರು ಚಪ್ಪಲಿ ತಯಾರಿಸುತ್ತಿದ್ದರಿಂದ ಯಾರಿಗೂ ಹೆಚ್ಚಿನ ಲಾಭ ಸಿಗುತ್ತಿರಲಿಲ್ಲ. ಈ ಬಡತನದ ಮಧ್ಯೆಯೂ ದೇವಕಿನಾಥನು ಶಾಲೆಗೆ ಹೋಗುತ್ತಿದ್ದ. 9ನೇ ತರಗತಿಯಲ್ಲಿ 99% ಅಂಕ ಪಡೆದು ಹೆಮ್ಮೆಯಿಂದ ಹೇಳಿದಾಗಲೇ ಅಪ್ಪ ಬಿಲ್ಕುಲ್ ಹೇಳಿಬಿಟ್ಟರು. ದಿನವಿಡೀ ದುಡಿದರೂ ಏನೂ ಸಂಪಾದನೆ ಆಗುತ್ತಿಲ್ಲ. ಎಲ್ಲಾರ ಹೊಟ್ಟೆಪಾಡು ನೋಡುವುದೇ ಕಷ್ಟ ಆಗಿದೆ. ನಿನ್ನನ್ನು ಓದಿಸುವ ಚೈತನ್ಯ ನನಗಿಲ್ಲಪ್ಪ. ನಾಳೆಯಿಂದ ನೀನು ಸ್ಕೂಲಿಗೆ ಹೋಗಬೇಡ ಎಂದು ದೇವಕಿನಾಥನಿಗೆ ಅವರಪ್ಪ ಹೇಳಿಬಿಡ್ತಾನೆ. ಮರುದಿನದಿಂದಲೇ ಶಾಲೆಗೆ ಗುಡ್ ಬೈ ಹೇಳಿದ್ದಾಯ್ತು. ಕುಟುಂಬಕ್ಕೆ ನೆರವಾಗುವ ಉದ್ದೇಶದಿಂದ ಒಂದು ಚಪ್ಪಲಿ ಅಂಗಡಿಯಲ್ಲಿ ನೌಕರಿಗೆ ಸೇರಿಕೊಂಡನು. ಅದು ಸೇಲ್ಸ್ ಬಾಯ್ ಕೆಲಸ. ದಿನಕ್ಕೆ 100 ಚಪ್ಪಲಿ ಅಥವಾ ಶೂಗಳನ್ನು ಪ್ಯಾಕ್ ಮಾಡಿ ಮಾರಿದರೆ 2 ರೂಪಾಯಿ ಕೊಡುತ್ತಿದ್ದರು. ಈ ಹಣದಿಂದ ನಮ್ಮ ಕುಟುಂಬದ ಬಡತನ ಕಳೆಯುವುದಿಲ್ಲ ಎಂದು ಮನೆಯವರಿಗೆಲ್ಲ ಬೇಗನೆ ಅರ್ಥವಾಯಿತು. ಮುಂದೇನು ಮಾಡುವುದು ಎಂಬ ಚಿಂತೆಯಲ್ಲಿದ್ದಾಗ 1971ರಲ್ಲಿ ಕೇಂದ್ರ ಸರ್ಕಾರದ ಸೆಂಟ್ರಲ್ ಫುಟ್ವೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನವರು ಆಗ್ರಾದಲ್ಲಿ ಶೂ ತಯಾರಿಕೆಯ ತರಬೇತಿ ಕಾರ್ಯಾಗಾರ ನಡೆಸುತ್ತಾರೆಂಬ ಸುದ್ದಿಯೊಂದು ಪತ್ರಿಕೆಯಲ್ಲಿ ಕಾಣಿಸಿತು. ತಕ್ಷಣವೇ ದೇವಕಿನಾಥನು ಅಲ್ಲಿಗೆ ಹೋಗಿ ಅಲ್ಲಿ ಬಗೆ ಬಗೆಯ ಶೂ ತಯಾರಿಸುವುದನ್ನು ಕಲಿತನು. ತರಬೇತಿ ಮುಗಿಯುತ್ತಿದ್ದಂತೆಯೇ ಶೂ ಡಿಸೈನರ್ ಅನಿಸಿಕೊಂಡನು. ಅದುವರೆಗೂ ಸೇಲ್ಸ್ ಬಾಯ್ ಆಗಿದ್ದ ದೇವಕಿನಾಥನು ಡಿಸೈನರ್ ಅನಿಸಿಕೊಂಡದ್ದನ್ನು ಕಂಡು ಅವನ ತಂದೆ ಖುಷಿಪಟ್ಟರು. ತಂದೆ ತನ್ನ ಮಗನಿಗೆ ಪ್ರಮೋಷನ್ ಸಿಕ್ತು ಎಂದು ಗೆಳೆಯರೊಂದಿಗೆ ಹೇಳಿಕೊಂಡರು. ಆದರೆ ತರಬೇತಿ ಮುಗಿದ ನಂತರ ಅವನಿಗೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ. ಸ್ವಂತದ ಅಂಗಡಿ ತೆಗೆಯೋಣವೆಂದರೆ ಅದಕ್ಕೆ ಅಗತ್ಯವಾಗಿ ಬೇಕಿದ್ದ ಮೂಲ ಬಂಡವಾಳ ಅವನಲ್ಲಿ ಇರಲಿಲ್ಲ. 10 ಕಡೆ ಸಾಲ ಮಾಡಿಯಾದರೂ ಚಪ್ಪಲಿ ಮಾರಾಟದ ಅಂಗಡಿ ಆರಂಭಿಸಬೇಕು ಅಂದುಕೊಳ್ಳುತ್ತಿದ್ದ. ಬೈ ಚಾನ್ಸ್ ವ್ಯಾಪಾರದಲ್ಲಿ ಲಾಸ್ ಆಗಿಬಿಟ್ಟರೆ ಗತಿ ಏನು ಅನಿಸಿದಾಗ ರಿಸ್ಕ್ ಬೇಡ ಎಂದು ಸುಮ್ಮನಾಗಿ ಬಿಟ್ಟ. ಹೀಗೆ 4 ವರ್ಷಗಳು ಕಳೆದು ಹೋದವು. ಅವನ ಬದುಕಿಗೆ ಮಹತ್ವದ ತಿರುವು ಕೊಡುವಂತ ಸಂದರ್ಭವೊಂದು ಕಡೆಗೂ ಬಂದದ್ದು 1975ರಲ್ಲಿ. ಆಗ ಉತ್ತರ ಪ್ರದೇಶ ಸರ್ಕಾರದ ಅಧೀನದಲ್ಲಿದ್ದ ಸಂಸ್ಥೆಯೊಂದು 5,000 ಶೂಗಳನ್ನು ಪೂರೈಕೆ ಮಾಡುವಂತ ಕೆಲಸ ದೇವಕಿನಾಥನಿಗೆ ನೀಡಿತು. ಈ ಅವಕಾಶವನ್ನು ಅವನು ಬಾಚಿ ದಬ್ಬಿಕೊಂಡ. ಒಂದೊಂದು ಶೂನಿಂದ 5 ರೂಪಾಯಿ ಲಾಭ ಸಿಕ್ಕಿದಂತ ಸಂದರ್ಭ ಅದು. ಅವತ್ತಿನ ಸಂದರ್ಭಕ್ಕೆ ಅದು ದೇವಕಿನಾಥನ ಪಾಲಿಗೆ ದೊಡ್ಡ ಲಾಭ. ಈ ಆರ್ಡರ್ನ ಕಾರಣದಿಂದಾಗಿ ಆರ್ಥಿಕವಾಗಿ ಅವನು ಚೇತರಿಸಿಕೊಂಡ. ಸ್ವಂತದ ಶೂ ತಯಾರಿಸುವ ಮತ್ತು ಮಾರಾಟದ ಮಳಿಗೆ ತೆರೆಯುವ 4 ಮಂದಿಗೆ ನೌಕರಿ ಕೊಡುವಂತ ಮಟ್ಟಿಗೆ ಶ್ರೀಮಂತನೂ ಆದ. 1983ರಲ್ಲಿ ಅದೃಷ್ಟ ದೇವತೆ ದೇವಕಿ ನಂದನನ ಹೆಗಲು ತಟ್ಟಿತು. ಆಗ ಆಗ್ರಾದ ಕ್ಲಾರ್ಕ್ ಶಿರಾಜ್ ಹೋಟೆಲ್ನಲ್ಲಿ ಶೂಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಿತು. ಆ ಮೇಳಕ್ಕೆ ಬಾಟಾ ಶೂ ಕಂಪನಿಯ ಮುಖ್ಯಸ್ಥರಾದ ಥಾಮಸ್ ಬಾಟಾ ಬಂದಿದ್ದರು. ಇವನ ಮಳಿಗೆಯಲ್ಲಿದ್ದ ಶೂಗಳ ವಿನ್ಯಾಸ, ಅವುಗಳಿಗೆ ಬಳಸಿದ ಚರ್ಮ ಹಾಗೂ ಶೂಗಳ ಗಟ್ಟಿತನ ನೋಡಿ ಥಾಮಸ್ ಬಾಟಾ ಅವರಿಗೆ ಇಷ್ಟವಾಯಿತು. ತಕ್ಷಣವೇ ಅವರು 10,000 ಶೂಗಳಿಗೆ ಆರ್ಡರ್ ಕೊಟ್ಟರು. ಒಂದೇ ಆರ್ಡರ್ಗೆ ಬರ್ತಿ 40 ಲಕ್ಷ ರೂಪಾಯಿಗಳ ಲಾಭ ದೊರಕಿದ ಸಂದರ್ಭ ಅದು. ನಮ್ಮಲ್ಲಿ ತಯಾರಾದ ಶೂಗಳನ್ನು ಬಾಟಾ ಕಂಪನಿಯವರು ಖರೀದಿಸುತ್ತಾರೆ ಎಂಬುದು ಗೊತ್ತಾದಂತೆಯೇ ಶೂ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಅಡ್ವಾನ್ಸ್ ಪಡೆಯದೆ ಕೊಡಲು ವ್ಯಾಪಾರಿಗಳು ಒಪ್ಪಿಕೊಂಡರು. ಬಾಟಾ ಕಂಪನಿಯವರ ಕೃಪಾ ಕಟಾಕ್ಷ ದೇವಕಿನಾಥನ ಮೇಲೆ ಬಿದ್ದುದರಿಂದ ಅವನಿಗೆ ಭಾರೀ ಲಾಭವಾಯಿತು. ಮುಂದಿನ ವರ್ಷಗಳಲ್ಲಿ ಬಾಟಾ ಅವರ ಪ್ರತಿಸ್ಪರ್ಧಿ ಕಂಪನಿಗಳು ತಮಗೂ ಹೊಸ ನಮೂನೆಯ ಶೂಗಳನ್ನು ತಯಾರಿಸಿಕೊಡುವಂತೆ ಬೇಡಿಕೆ ಇಟ್ಟವು. ತುಂಬಾ ಪರಿಶ್ರಮದಿಂದ ಕೆಲಸ ಮಾಡಿ ಎಲ್ಲರ ಬೇಡಿಕೆಗಳನ್ನು ಪೂರೈಸಿದ ದೇವಕಿ ನಂದನ ಹೀಗೆ 5-6 ದೊಡ್ಡ ಕಂಪನಿಗಳಿಂದ ಶೂಗಳಿಗೆ ಆರ್ಡರ್ ಬಂದಿದ್ದರಿಂದ ಅವನ ಲಾಭದ ಪ್ರಮಾಣ ಹಾಗೂ ನೌಕರರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿತು. ದೇವಕಿ ನಂದನನು 1985ರಲ್ಲಿ ಅಂದಿನ ಕ್ರಿಕೆಟ್ ದಂತಕತೆ ಸುನಿಲ್ ಗವಾಸ್ಕರ್ ಅವರಿಗೆ ವಿಶೇಷ ವಿನ್ಯಾಸದ ಶೂಗಳನ್ನು ತಯಾರಿಸಿ ಕಾಣಿಕೆಯಾಗಿ ನೀಡಿದರು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಯಿತು. ಅಂತಹದ್ದೇ ಶೂಗಳಿಗಾಗಿ ದೇಶದ ಹಲವು ಕಡೆಗಳಿಂದ ಡಿಮ್ಯಾಂಡ್ ಶುರುವಾಯಿತು. ಹೀಗೆ ಹೊಸದಾಗಿ ಸಿದ್ಧವಾದ ಶೂಗಳಿಗೆ ಸನ್ನಿ ಶೂಸ್ ಎಂದು ಹೆಸರಿಟ್ಟನು. ಅದರಿಂದಲೂ ಅವನಿಗೆ ಸಾಕಷ್ಟು ಲಾಭ ಬಂತು. ಒಂದು ಕಡೆ ಶೂ ಮಾರಾಟದ ಬಿಸ್ನೆಸ್ನಿಂದ ಲಕ್ಷ ಲಕ್ಷ ಹಣ ಸಂಪಾದನೆಯಾದ ಹೊತ್ತಿನಲ್ಲೇ
ಅತ್ಯಂತ ಕಡಿಮೆ ಬೆಲೆಯ ಚೀನಾದ ಪಾದರಕ್ಷೆಗಳು ಮಾರುಕಟ್ಟೆಗೆ ಬಂದವು. ಅದೇ ವೇಳೆಗೆ ದೇವಕಿ ನಂದನನ ಉತ್ಪನ್ನಗಳ ನಕಲು ಮಾಡುವ ಮಂದಿಯೂ ಹುಟ್ಟಿಕೊಂಡರು. ಪರಿಣಾಮ ದೇವಕಿ ನಂದನ ವ್ಯಾಪಾರ ಕುಸಿಯಿತು. ಆಗ ಅವನಿಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಶೂ ಉತ್ಪಾದನೆಯ ಪ್ರಮಾಣವನ್ನು ತಗ್ಗಿಸಿ ಬೇರೊಂದು ಉದ್ಯಮದಲ್ಲಿ ಬಂಡವಾಳ ಹೂಡಬೇಕು ಅನ್ನಿಸಿತು. 1955ರಲ್ಲಿ ತಾಜ್ ಮಹಲ್ನಿಂದ ಕೂಗಳತೆಯ ದೂರದಲ್ಲಿದ್ದ ಗೋಬೋರ್ ಚೌಕಿ ಪ್ರದೇಶದ ಜಾಗವನ್ನು ಖರೀದಿಸಿ ಅಲ್ಲಿ ಹೋಟೆಲ್ ನಿರ್ಮಿಸಬೇಕು ಎಂದು ದೇವಕಿನಾಥನಿಗೆ ಅನ್ನಿಸಿತು. ಅವನ ತಂದೆ, ತಾತ, ಮುತ್ತಾತ ಕುಟುಂಬಗಳೆಲ್ಲ ಕೇವಲ 10x10 ಅಳತೆಯ ಜೋಪಡಿಯಲ್ಲಿ ಬದುಕು ಕಳೆದ ಜಾಗ ಅದು. ಪೈಸೆ ಪೈಸೆಗೂ ಪರದಾಡುತ್ತಾ ಅರೆಹೊಟ್ಟೆಯಲ್ಲಿಯೇ ದಿನ ದುಡುತ್ತಾ ಅವನು ಬಾಲ್ಯ ಕಳೆದ ಜಾಗ ಅದು. ಶೂ ಬಿಸಿನೆಸ್ನಲ್ಲಿ ದುಡಿದಿದ್ದ ಹಣವನ್ನೆಲ್ಲ ಹೋಟೆಲ್ ನಿರ್ಮಾಣಕ್ಕೆ ವಿನಿಯೋಗಿಸಿ ಹೋಟೆಲ್ಗೆ ತಾಜ್ ಪ್ಲಾಜಾ ಎಂದು ಹೆಸರಿಟ್ಟನು. ತಾಜ್ ಪ್ಲಾಜಾ ತಾಜ್ ಮಹಲ್ನಿಂದ ಕೂಗಳತೆಯ ದೂರದಲ್ಲಿಯೇ ಇದೆ. ಅದೇ ಕಾರಣಕ್ಕೆ ದೇಶ ವಿದೇಶದ ಪ್ರವಾಸಿಗಳಿಗೆಲ್ಲ ತಾಜ್ ಪ್ಲಾಜಾ ಅಚ್ಚುಮೆಚ್ಚಿನ ತಂಗುದಾಣವಾಯಿತು. ಈ ಹೋಟೆಲ್ನ ಟೆರೆಸ್ನಲ್ಲಿ ನಿಂತುಕೊಂಡರೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಹೊತ್ತಿನಲ್ಲಿ ಕೆಂಬಣ್ಣದಿಂದ ಪ್ರತಿಫಲಿಸುವ ಬೆಳದಿಂಗಳ ರಾತ್ರಿಯಲ್ಲಿ ಹಾಲು ಬಿಳುಪಿನಿಂದ ಕಂಗೊಳಿಸುವ ತಾಜ್ ಮಹಲ್ ಅನ್ನು ನೋಡಬಹುದು. ಈ ಕಾರಣದಿಂದಲೂ ಈ ಹೋಟೆಲ್ನಲ್ಲೇ ವಾಸ್ತವ್ಯ ಹೂಡಲು ಮುಂದಾಗುವ ಪ್ರವಾಸಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಒಂದು ಕಾಲದಲ್ಲಿ ಇಡೀ ದಿನದ ದುಡಿಮೆ ಕೇವಲ 2 ರೂಪಾಯಿ ಪಡೆದ ನಾನು ಇಂದು ಒಂದು ದಿನಕ್ಕೆ 2 ಲಕ್ಷ ರು ಗಳಿಸುವಷ್ಟು ಲಾಭದ ಮುಖ ನೋಡುತ್ತಿರುವೆನು ಎಂದು ಹೇಳುತ್ತಾನೆ ದೇವಕಿ ನಂದನ. ಸತತ ಪರಿಶ್ರಮ, ಕೆಲಸದಲ್ಲೂ ಶ್ರದ್ಧೆ ಮತ್ತು ಪ್ರಚಂಡ ಆತ್ಮವಿಶ್ವಾಸದಿಂದ ಏನು ಬೇಕಾದರೂ ಸಾಧಿಸಬಹುದು ಎಂಬ ಮಾತಿಗೆ ದೇವಕಿ ನಂದನರೇ ಉದಾಹರಣೆ. ದಲಿತ ಸಮುದಾಯದ ಈ ವ್ಯಕ್ತಿಯ ಯಶೋಗಾಥೆ MBA ತರಗತಿಗಳಿಗೆ ಪಠ್ಯವಾಗಿದೆ. ನೇಷನ್ ಸೆಲೆಬ್ರೇಟ್ಸ್ ಎಂಬ ಸಾಕ್ಷಿ ಚಿತ್ರ ತಯಾರಿಸುವ ಭಾರತದ ವಿದೇಶಾಂಗ ಇಲಾಖೆ ಅದರಲ್ಲಿ ದೇವಕಿ ನಂದನ್ನ ಯಶೋಗಾಥೆಯನ್ನು ವಿವರವಾಗಿ ದಾಖಲಿಸಿದೆ. ಉದ್ಯಮಿ, ಕೋಟ್ಯಾಧಿಪತಿ, ರೋಲ್ ಮಾಡೆಲ್ ಎಂಬ ವಿಶೇಷತೆಗಳು ದೇವಕಿ ನಂದನರಿಗೆ ಅಂಟಿಕೊಂಡಿದೆ. ಕೇವಲ 40 ವರ್ಷಗಳ ಹಿಂದೆ ಅಯ್ಯೋ ಅವನು ದಲಿತ ಕಣ್ರಿ ಎಂದು ಪಿಸುಗುಟ್ಟಿ ಮಾತನಾಡಿಸಲು ಮುಟ್ಟಿಸಿಕೊಳ್ಳಲು ಹಿಂಜರಿಯುತ್ತಿದ್ದ ಜನರೇ ಈಗ ದೇವಕಿ ನಂದನರ ಕೈ ಕುಲುಕಲು ಕ್ಯೂ ನಿಂತಿದ್ದಾರೆ. ಇಷ್ಟಾದರೂ ದೇವಕಿ ನಂದನರು ಬದಲಾಗಿಲ್ಲ. ಕೋಟ್ಯಾಧಿಪತಿಯಾದ ನಂತರವೂ ಅವರು ಮಧ್ಯಮ ವರ್ಗದವರಂತೆಯೇ ಬದುಕುತ್ತಿದ್ದಾರೆ. ಬರಿಗೈಲಿ ಬಂದ ನನಗೆ ಈ ದೇಶ ಎಲ್ಲವನ್ನೂ ಕೊಟ್ಟಿದೆ, ಅದಕ್ಕೆ ಪ್ರತಿಯಾಗಿ ನಾನು ಏನಾದರೂ ಕೊಡಬೇಕು ಎಂದಿದ್ದಾರೆ. ಎಲ್ಲಾ ವರ್ಗದ ಬಡವರ ಮಕ್ಕಳಿಗೆಂದು ಆಗ್ರಾದಲ್ಲಿ ಶಾಲೆಯೊಂದನ್ನು ಆರಂಭಿಸಿದ್ದಾರೆ. ಈ ಶಾಲೆಯಲ್ಲಿ ಉಚಿತ ಶಿಕ್ಷಣ, ಉಚಿತ ಭೋಜನದ ಜೊತೆಗೆ ಕರಕುಶಲ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ಉಚಿತ ಮಾರ್ಗದರ್ಶನ ವ್ಯವಸ್ಥೆಯೂ ಇದೆ. ನಾನಂತೂ ಜಾಸ್ತಿ ಓದಲಿಲ್ಲ, ಆದರೆ ಈಗಿನ ಪೀಳಿಗೆಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವುದು ಬೇಡ ಎಂಬುದಷ್ಟೇ ನನ್ನ ಕಾಳಜಿ. ಅದಕ್ಕಾಗಿ ವರ್ಷವೂ ಕೋಟಿ ರುಗಳನ್ನು ಖರ್ಚು ಮಾಡಲು ನಾನು ಸಿದ್ಧ ಎನ್ನುತ್ತಾರೆ ದೇವಕಿ ನಂದನರು. ಸ್ನೇಹಿತರೆ, 2 ರೂಪಾಯಿ ದಿನಗೂಲಿಯಿಂದ ಬದುಕು ಆರಂಭಿಸಿ ಇಂದು 200 ಕೋಟಿ ಮೌಲ್ಯದ ಸಾಮ್ರಾಜ್ಯ ಕಟ್ಟುವ ಲೆವೆಲ್ಗೆ ಬೆಳೆದು ನಿಂತಿದ್ದಾರೆ ದೇವಕಿ ನಂದನರು ಎಂದರೆ ಇವರ ಯಶೋಗಾಥೆ ಎಲ್ಲಾ ಯುವಕರಿಗೂ ಸ್ಫೂರ್ತಿಯಾಗಲಿ, ಪಾಠವಾಗಲಿ. ಧನ್ಯವಾದಗಳು ಸ್ನೇಹಿತರೆ.